ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಮತ್ತೊಂದು ಸ್ಫೋಟಕ ಮಾಹಿತಿ. ಭಾರತೀಯ ಸೇನೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್. ನಮಸ್ಕಾರ ಸ್ನೇಹಿತರೆ. ಭಾರತದ ನೆರೆ ರಾಷ್ಟ್ರವಾದ ಮಯನ್ಮಾರ್ನಲ್ಲಿ ಫೈಟರ್ ಜೆಟ್ ಕಳುಹಿಸಿ ಕಾರ್ಯಾಚರಣೆ ನಡೆಸಿದೆ ಎಂಬ ಮಾಹಿತಿ ಭಾನುವಾರ ಬಂದಿತ್ತು. ಮಯನ್ಮಾರ್ನಲ್ಲಿ ಇರುವ ಉಲ್ಫ್ ಐ ಉಗ್ರ ಸಂಘಟನೆಯ ಕ್ಯಾಂಪ್ ಮೇಲೆ ದಾಳಿ ಮಾಡಿ 19 ಉಗ್ರಗಾಮಿಗಳನ್ನು ಹೊಡೆದು ಹಾಕಿದೆ ಅನ್ನೋ ಮಾಹಿತಿಯನ್ನು ಭಾರತೀಯ ಸೇನೆಯಲ್ಲ, ಸ್ವತಃ ಉಗ್ರ ಸಂಘಟನೆ ಇದನ್ನು ಪ್ರೆಸ್ ರಿಲೀಸ್ನಲ್ಲಿ ಹೇಳಿದೆ. ಆದರೆ ಭಾರತೀಯ ಸೇನೆ ಇನ್ನೂ ಅಧಿಕೃತವಾಗಿ ಏನೂ ಹೇಳಿಲ್ಲ. ಏನಿದು ಉಲ್ಫಾ ಐ? ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ 1979ರಲ್ಲಿ ಅಸ್ಸಾಂನಲ್ಲಿ ಸ್ಥಾಪಿಸಲಾಯಿತು. ಇದರ ಉದ್ದೇಶ ಅಸ್ಸಾಮನ್ನು ಭಾರತದಿಂದ ಬೇರ್ಪಡಿಸಿ ಸ್ವತಂತ್ರ ರಾಷ್ಟ್ರವನ್ನು ಮಾಡುವುದು. ಈ ಸಂಘಟನೆ ಬಾಂಬ್ ದಾಳಿ, ಹತ್ಯೆ, ದರೋಡೆ, ಸೇನೆಯ ಮೇಲೆ ದಾಳಿ ಮುಂತಾದ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ಮಯನ್ಮಾರ್, ಬಾಂಗ್ಲಾದೇಶದಲ್ಲಿ ಇದರ ಕ್ಯಾಂಪ್ಗಳಿದ್ದು ಚೀನಾ ಹಣದ ಮತ್ತು ಶಸ್ತ್ರಾಸ್ತ್ರದ ಸಹಾಯ ಮಾಡುತ್ತದೆ. ಹಲವು ಸದಸ್ಯರು ಶರಣಾದರೂ ಉಲ್ಫ್ ಐ ಅಂದರೆ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಇಂಡಿಪೆಂಡೆಂಟ್ ಅನ್ನೋ ಉಲ್ಫಾದ ಸಂಘಟನೆ ಇನ್ನೂ ಶರಣಾಗಿಲ್ಲ. ಇದೇ ಉಗ್ರಗಾಮಿಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ. ಸರ್ಜಿಕಲ್ ಸ್ಟ್ರೈಕ್ ನಿಜಾನಾ? ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ನಡೆದ ಮೇಲೆ 2 ಮಹಿಳಾ ಅಧಿಕಾರಿಗಳು ಬ್ರೀಫಿಂಗ್ ಮಾಡೋದನ್ನು ನೋಡಿದ್ದೇವೆ. ಆದರೆ ಈಗ ಅಂತಹ ಯಾವುದೇ ಬ್ರೀಫಿಂಗ್ ಇಲ್ಲ ಮತ್ತು ಸೇನೆ ಇದರ ಬಗ್ಗೆ ಯಾವುದೇ ಕ್ಲಾರಿಟಿ ನಮ್ಮ ಮುಂದೆ ಇಟ್ಟಿಲ್ಲ. ಆದರೆ ದಾಳಿಗೆ ಒಳಗಾದ ಸಂಘಟನೆಗಳು ಹೇಳಿದ ಪ್ರಕಾರ ಭಾರತ ಭಾನುವಾರ ನಸುಕಿನ ಜಾವ 2 ಗಂಟೆಯಿಂದ 4 ಗಂಟೆಯ ಮಧ್ಯದಲ್ಲಿ 150ಕ್ಕೂ ಹೆಚ್ಚು ಡ್ರೋನ್ ಬಳಸಿ ಮಯನ್ಮಾರ್ ಬಾರ್ಡರ್ನಲ್ಲಿರುವ ಉಲ್ಫಾ ಐ ಮತ್ತು ನ್ಯಾಷನಲಿಸ್ಟ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಎಂಬ 2 ಉಗ್ರಗಾಮಿಗಳ ಮೇಲೆ ದಾಳಿ ಮಾಡಿದೆ. ದಾಳಿಯಲ್ಲಿ ಸೀನಿಯರ್ ಲೀಡರ್ ಲೆಫ್ಟಿನೆಂಟ್ ಕರ್ನಲ್ ನಯನ್ ಅಸುನ್ ಮೃತಪಟ್ಟಿದ್ದು, ಅವರ ಅಂತ್ಯಕ್ರಿಯೆಯಲ್ಲಿ ಟಾಪ್ ಕಮಾಂಡರ್ ಪಾಲ್ಗೊಂಡಿದ್ದನ್ನು ಕಂಡು ಮತ್ತೆ ಫೈಟರ್ ಜೆಟ್ ಕಳುಹಿಸಿ ದಾಳಿ ಮಾಡಿದೆ ಎಂದು ಉಲ್ಫಾ ಐ ಬಹಿರಂಗಪಡಿಸಿದೆ. ಭಾರತೀಯ ಸೇನೆಯಾಗಲಿ ಭಾರತ ಸರ್ಕಾರ ಆಗಲಿ ಯಾವುದೇ ಸ್ಪಷ್ಟ ಮಾಹಿತಿ ನೀಡಿಲ್ಲ. ಗುವಾಹಟಿ ಸೇನಾ ವಕ್ತಾರರು ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ರಾವತ್ ಇಂತಹ ಯಾವುದೇ ಮಾಹಿತಿ ನನಗಿಲ್ಲ ಎಂದು ಹೇಳಿದರು. ಮತ್ತು ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ಕೂಡ ರಿಯಾಕ್ಟ್ ಮಾಡಿ ನಮ್ಮ ಅಸ್ಸಾಂ ಪೊಲೀಸ್ ಇಂತಹ ಯಾವುದೇ ಆಪರೇಷನ್ನಲ್ಲಿ ಪಾಲ್ಗೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಯಾಕೆ ಈ ಸರ್ಜಿಕಲ್ ಸ್ಟ್ರೈಕ್? ಇತ್ತೀಚೆಗೆ ನಾರ್ತ್ ಈಸ್ಟ್ನ ಬಹುತೇಕ ಉಗ್ರಗಾಮಿ ಸಂಘಟನೆಗಳು ಶರಣಾಗಿದ್ದವು. ಉಲ್ಫಾ ಕೂಡ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಶಸ್ತ್ರತ್ಯಾಗ ಮಾಡಿದ್ದವು. ಆದರೆ ಉಲ್ಫಾ ಇಂಡಿಪೆಂಡೆಂಟ್ ಅಸ್ಸಾಂ ಸ್ವತಂತ್ರ ರಾಷ್ಟ್ರವಾಗಬೇಕೆಂದು ಸಶಸ್ತ್ರ ಹೋರಾಟ ಈಗಲೂ ನಡೆಸುತ್ತಿದೆ. ಅಲ್ಲದೆ ಇದೇ ವರ್ಷ 26 ಜನವರಿ ಗಣರಾಜ್ಯೋತ್ಸವ ದಿನದಂದು ಸಣ್ಣ ಮಟ್ಟದ ಸ್ಫೋಟಕಗಳನ್ನು ಕೂಡ ಸಿಡಿಸಿದ್ದರು. ಮತ್ತು ಆಗಸ್ಟ್ 15ರಂದು ಭಾರತದ ಮೇಲೆ ದಾಳಿ ಮಾಡುತ್ತೇವೆ ಎಂದು ಹೇಳಿದ್ದರು. ಇಂತಹ ಚಟುವಟಿಕೆಗಳ ಹಿಂದೆ ಚೀನಾದ ಹಣ ಮತ್ತು ಸಶಸ್ತ್ರದ ಸಹಾಯವಿದೆ. ಮತ್ತು ಬಾಂಗ್ಲಾದಲ್ಲಿ ಬೇಗಂ PM ಆದಾಗ ಈ ಉಗ್ರ ಕ್ಯಾಂಪ್ಗಳು ಬಾಂಗ್ಲಾದಲ್ಲಿ ಸ್ಟ್ರಾಂಗ್ ಆಗಿ ತಲೆ ಎತ್ತಿದವು. ಆದರೆ ಹಸೀನಾ ಅವರು ಅಧಿಕಾರಕ್ಕೆ ಬಂದ ಮೇಲೆ ಈ ಸಂಘಟನೆಗಳಿಗೆ ಕಡಿವಾಣ ಹಾಕಲಾಯಿತು. ಮತ್ತೆ ಬಾಂಗ್ಲಾದಲ್ಲಿ ಯೂನಿಸ್ ಅಧಿಕಾರ ಬಂದ ಕಾರಣ ಈ ಸಂಘಟನೆಗಳು ಮತ್ತೆ ಆಕ್ಟಿವೇಟ್ ಆಗಬಹುದೆಂಬ ಕಾರಣದಿಂದ ಈ ಸ್ಟ್ರೈಕ್ ಮಾಡಲಾಗಿದೆ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.